ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ಶನಿವಾರ. ಈ ಶನಿವಾರದಲ್ಲಿ ಪ್ರಧಾನವಾಗಿ ನಾವು ಗಮನಿಸೋದು ಈ ದಿವಸ ಬುಧನ ಪ್ರವೇಶ. ಅದು ಶನೈಶ್ಚರನ ಮನೆಗೆ ಬರುತ್ತೆ. ಮಕರ ರಾಶಿಗೆ ಬುಧನ ಪ್ರವೇಶ ಆಗ್ತಾಯಿದೆ. ಹೀಗಾಗಿ ಬುಧ ಮಿತ್ರಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಒಳ್ಳೆಯದು. ಮಿತ್ರಕ್ಷೇತ್ರಗಳಲ್ಲಿ ಗ್ರಹಗಳು ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ಶುಭ ಫಲಗಳನ್ನು ಕೊಡ್ತಾರೆ. ಇದರಲ್ಲಿ ಈ ಮಕರ ರಾಶಿಯಲ್ಲಿ ಬುಧ ಸಂಚರಿಸುವಾಗ ಪರಕರ್ಮರತಃ ಅಂತ ಹೇಳಿ ಇನ್ನೊಬ್ಬರ ಕೆಲಸಗಳನ್ನು ಮಾಡುವಲ್ಲಿ ನಿಷ್ಣಾತನಾಗಿರ್ತಾನೆ ಅಂತ ಹೇಳುತ್ತೆ. ಮತ್ತು ವಿಧಸ್ವ ಅಂತ ಹೇಳುತ್ತೆ. ಅಂದರೆ ಹಣ ಕಳ್ಕೊಂಡ್ಬಿಡ್ತಾನೆ. ಇನ್ನೊಬ್ಬರ ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಹಣ ಸಿಗದೇ ಹೋಗುತ್ತೆ. ಹೆಚ್ಚಿನ ಹಣ, ನಿರೀಕ್ಷಿತ ಹಣ ಸಿಗದೆ ಹೋಗುತ್ತೆ. ಮತ್ತು ಇರ್ತಕ್ಕಂಥ ಹಣವನ್ನು ಕಳ್ಕೊಂಡ್ಬಿಡೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಶಿಲ್ಪ ಅಂತ ಹೇಳಿದೆ. ಶಿಲ್ಪ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರ್ತಾರೆ. ಚಿತ್ರಕಲೆ, ಕಲಾ ಕ್ಷೇತ್ರಗಳು ಅಂತ ಯಾವುದು ಕರಿತೀವಿ, ಅವುಗಳಲ್ಲಿ ಅವನು ಬುದ್ಧಿವಂತ. ಬುದ್ಧಿವಂತನಾದವನು, ಬುದ್ಧಿವಂತನಿಗೆ ಶ್ರಮ, ಅದು ಶನೈಶ್ಚರ ಶ್ರಮವನ್ನು ಸೂಚಿಸ್ತಾನೆ. ಶ್ರಮಾಶೀಲತೆ, ಶ್ರಮಾಗುಣ ಏನಿದೆ ಅದು ಬುದ್ಧಿವಂತನಿಗೆ ಬಂದರೆ ತುಂಬ ಒಳ್ಳೆಯದು. ಹೆಚ್ಚಿನ ಕೆಲಸ ನಿರೀಕ್ಷೆ ಮಾಡಬಹುದು, ಅವನಿಂದ ಮಾಡ್ತಾನೆ ಕೂಡ ಅವನು. ಹೀಗಾಗಿ ಆ ರೀತಿಯ ಒಂದು ಕಾರ್ಯತತ್ಪರತೆ, ಬುದ್ಧಿಯೂ ಇರ್ತದೆ, ಕೆಲಸಗಳನ್ನು ಪೂರೈಸಿಕೊಳ್ತಾನೆ, ಮಾಡ್ತಾನೆ. ಆ ರೀತಿಯ ಒಂದು ಫಲವನ್ನು ನಾವು ಕಾಣ್ತೀವಿ ಈ ಸಂದರ್ಭದಲ್ಲಿ. ಮತ್ತು ಋಣವಾನ್ ಅಂತ ಹೇಳಿದೆ. ಸಾಲ ಸೂಲ ಮಾಡ್ತಕ್ಕಂತಹ ಸಾಧ್ಯತೆ ಏನೂ ಇದೆ. ಸಹಜ ತಾನೆ. ಶ್ರಮಿಕರಿಗೇನಾಗುತ್ತೆ, ಕೈ ತುಂಬ ಸಂಬಳ ಸಿಗದೆ ಹೋದಾಗ ಸಹಜವಾಗಿ ಅನಿವಾರ್ಯವಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಬುದ್ಧಿವಂತರು ಕೂಡ ಯಾಕೋ ಕೆಲಸಗಳಲ್ಲಿ ಹಿನ್ನಡೆ ಬಂದು, ಕೆಲಸಗಳಲ್ಲಿ ಹಿನ್ನಡೆಗಿಂತ ಹಣಕಾಸಿನ ಹಿನ್ನಡೆ, ಕೆಲಸ ಕಾರ್ಯಗಳು ಸಾಗ್ತಾ ಇರುತ್ತೆ, ಹಣಕಾಸಿಗೆ ಮಾತ್ರ ಕೊರತೆ ಉಂಟಾಗ್ಬಿಡುತ್ತೆ. ಆ ರೀತಿಯಲ್ಲಿ ಸಾಲ ಮತ್ತೊಂದು ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಯಾರ್ಯಾರಿಗೆ ಈ ರೀತಿಯ ಫಲಗಳಿದ್ದಾವೆ, ಯಾರ್ಯಾರಿಗೆ ತೊಡಕಿದೆ, ಯಾರ್ಯಾರಿಗೆ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ಕೆಲಸಗಳನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ, ಅದನ್ನೆಲ್ಲ ನಾವು ರಾಶಿ ಫಲ ನೋಡ್ತಾ ಹೋಗೋಣ. ಈ ಬುಧ ಸಂಚಾರದ ವೇಳೆಯಲ್ಲಿ ಯಾರಿಗೂ ಅಷ್ಟು ಬುದ್ಧಿ ವಿಕಾರವಾಗಬಾರ್ದು. ಪಟ್ಟ ಶ್ರಮಕ್ಕೆ ತಕ್ಕಾದ ಫಲ ಬರಬೇಕು ಅಂತಂದರೆ ಏನು ಮಾಡಬೇಕು? ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ. ಪ್ರತಿ ಬುಧವಾರವೋ ಅಥವಾ ಪ್ರತಿ ಶನಿವಾರವೋ, 2 ದಿನ ವಿಷ್ಣುವಿನ ವಾರವೇ ಅಲ್ವಾ, ಶನಿವಾರವೇ ಆಗಿದೆ ಈ ದಿವಸ. ಈ ದಿವಸದಿಂದ ಪ್ರತಿ ಶನಿವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಪರಿಮಳ ಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿಸೋದು. ನೀವೇ ಮನೇಲಿ ಮಾಡಬಹುದಾ? ಅಲ್ಲಿಗನ್ನ ಹೋಗೋ ಕಷ್ಟ, ಏನು ಮಾಡಲಿ, ಇಲ್ಲೇ ಮನೆಯಲ್ಲೇ ಮಾಡುವಾಗ ನನಗೆ ನಮ್ಮ ಮನೆ ದೇವರೇ ವೆಂಕಟರಮಣ ಸ್ವಾಮಿ, ಮಾಡಲ್ಲ ಅಂದರೆ ಖಂಡಿತ ಮಾಡಿ. ಸುಗಂಧ ಭರಿತ ಹೂಗಳನ್ನು ತೆಗೆದುಕೊಂಡು ಆ ಸ್ವಾಮಿಗೆ ಅಷ್ಟೋತ್ತರವನ್ನು, ಶತನಾಮ, ನೀನು ಸಹಸ್ರನಾಮವನ್ನು ಹೇಳ್ತಾ ಪುಷ್ಪಾರ್ಚನೆ ಮಾಡೋದರಿಂದಾಗಿ ನಿಮ್ಮ ಕೌಶಲ್ಯ, ಆ ಶ್ರಮ ತಕ್ಕನಾದ ಫಲ ಎಲ್ಲವೂ ಸಿಗ್ತಾ ಹೋಗುತ್ತೆ. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.